ಆಗಿರ್ಬೇಕಂತ ಮಾಡಿದಂಥ ಕಾರ್ಯಕ್ರಮಗಳು ಈ ರಾಷ್ಟ್ರದಲ್ಲಿ ಇವೆಲ್ಲವನ್ನು ಮಾಡುವಂಥ ಕಾಲದಲ್ಲಿ ಬಿಜೆಪಿ ಸರ್ಕಾರ, ಮೋದಿಯವರ ಸರ್ಕಾರ ಇವತ್ತು ಇದನ್ನು ತೆಗೆದುಹಾಕುವಂಥ ಕೆಲಸವನ್ನು ಮಾಡಿದೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಮಹಾತ್ಮ ಗಾಂಧಿಯವರ ಹೆಸರನ್ನು ತೆಗೆಯುವಂಥ ಕೆಲಸವನ್ನು ಮಾಡಿದೆ. ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಬೇಕು. ಯಾವ ರೀತಿ ಪಂಜಾಬ್ನಲ್ಲಿ ರೈತರು ನಿರಂತರವಾಗಿ ಹೋರಾಟ ಮಾಡಿದರು, ಅದೇ ರೀತಿ ಕರ್ನಾಟಕ ಅಲ್ಲ, ಇಡೀ ರಾಷ್ಟ್ರದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು ಡೆಲ್ಲಿಯಲ್ಲಿ ಸತ್ಯಾಗ್ರಹವನ್ನು ಮಾಡಬೇಕು, ಡೆಲ್ಲಿಯಲ್ಲಿ ಹೋರಾಟ ಮಾಡಬೇಕು. ಫೆಬ್ರವರಿ 1ನೇ ತಾರೀಕಿನಿಂದ ಪಾರ್ಲಿಮೆಂಟ್ ನಡೆಯುವಂಥ ಕಾಲದಲ್ಲಿ ಇಡೀ ರಾಷ್ಟ್ರದ ಉದ್ದಗಲಕ್ಕೂ AICC ಮುಖಂಡರು ಹೋಗಿ ಅಲ್ಲಿ ನಾವು ಹೋರಾಟ ಸತ್ಯಾಗ್ರಹವನ್ನು ಮಾಡಿ ಮತ್ತೆ ಮನ್ರೇಗಾ ಯೋಜನೆಯನ್ನು ವಾಪಸ್ ತರುವಂಥ ಕೆಲಸವನ್ನು ಮಾಡಬೇಕು. ಅದಕ್ಕೆ ಸಂಪೂರ್ಣವಾಗಿ ನಾವೆಲ್ಲ ಕೂಡ ಒಟ್ಟಾಗಿ ಕೆಲಸ ಮಾಡಬೇಕಾಗ್ತದೆ. ಇದು ಇಲ್ಲಿಗೆ ನಿಲ್ಲಿಸಿದ್ರೆ ಆಗೋದಿಲ್ಲ. ಕೇವಲ ಗೌರ್ನರ್ಗೆ ಪಾದಯಾತ್ರೆಯಲ್ಲಿ ಕೊಟ್ಟರೆ ಸಾಕಾಗೋದಿಲ್ಲ. ರಾಷ್ಟ್ರವ್ಯಾಪ್ತಿ ಚಳವಳಿ ಆಗಬೇಕು ಮತ್ತು ಪಾರ್ಲಿಮೆಂಟ್ ನಡೆಯುವಂಥ ಕಾಲದ ಉದ್ದಕ್ಕೂ ಕೂಡ ನಾವು ಅಲ್ಲಿ ಹೋರಾಟ ಸತ್ಯಾಗ್ರಹ ಮಾಡಬೇಕು ಅಂತ ಹೇಳಿ ನಿರಂತರವಾಗಿ ಮಹಾತ್ಮ ಗಾಂಧಿ ಹೆಸರನ್ನು ಮತ್ತೆ ವಾಪಸ್ ತರೋ ತನಕ ಏನು ನಾವು ಮಾಡಿದ್ವಿ ಕಾನೂನು, ಆ ಕಾನೂನನ್ನು ಜಾರಿ ಆಗೋ ತನಕ ಮತ್ತೆ ಈ ಹೋರಾಟ ನಡೀಬೇಕು. ಮತ್ತೆ ಮಹಾತ್ಮ ಗಾಂಧಿ ಹೆಸರನ್ನು ಮತ್ತೆ ಉಳಿಸ್ಕೊಳ್ಳೋಕ್ಕೆ ನಾವು ಕಾರ್ಯಕ್ರಮವನ್ನು ರೂಪಿಸಬೇಕಂತ ಹೇಳಿ ನನ್ನ ಮಾತು ವಿರಾಮವನ್ನು ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.